ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಲೈಫ್ ಟಿವಿ ಮೂಲಕ ಈ ಪ್ರಾರ್ಥನಾ ಸಮಯದಲ್ಲಿ ನಿಮ್ಮನ್ನು ಸಂಧಿಸುವಂತೆ ಯೇಸು ಸ್ವಾಮಿ ಕೊಟ್ಟಂಥ ಈ ಮಹಾಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಲೈಫ್ ಟಿವಿ ಮೂಲಕ ಈ ಪ್ರಾರ್ಥನಾ ಸಮಯದಲ್ಲಿ ದೇವರ ವಾಕ್ಯ ನೋಡುವ, ಕೇಳುವ, ನಂಬುವಂಥ ಪ್ರತಿಯೊಂದು ದೇವರ ಮಕ್ಕಳನ್ನು ಹೃದಯ ಅಂತರಾತ್ಮದಿಂದ ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಿಮ್ಮನ್ನು ಶುಭ ಕೊಡುತ್ತೇನೆ. ಕರ್ತನ ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಸಿರಿಪ್ರಿ ಮಕ್ಕಳೇ, ಇವತ್ತು ಕೂಡ ದೇವರು ಕೊಟ್ಟಂಥ ವಾಕ್ಯವನ್ನು ನಾವು ಕೇಳೋದಕ್ಕೆ ಮುಂಚೆ ಕೆಲವು ಕಾರ್ಯಗಳಿಗೋಸ್ಕರ ಪವಿತ್ರ ಆತ್ಮನು, ದೇವರ ಆತ್ಮನು ಒಂದು ಕಾರ್ಯ ಪ್ರಾರ್ಥಿಸುವಂತೆ ಭಾರ ಕೊಟ್ಟಿದ್ದಕ್ಕಾಗಿ ಆ ಕಾರ್ಯಗೋಸ್ಕರ ಪ್ರಾರ್ಥಿಸಿ ಆ ನಂತರ ದೇವರ ವಾಕ್ಯವನ್ನು ನಾವು ಕೇಳಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಪ್ರೀತಿಯ ದೇವರ ಮಕ್ಕಳೇ, ಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ 30 ಜಿಲ್ಲೆಗಳಿಗೋಸ್ಕರ ಇವತ್ತು ನಾವು ಪ್ರಾರ್ಥಿಸಬೇಕು. ದೇವರು ಚಿತ್ತವುಳ್ಳರಾಗಿದ್ದಾರೆ. ಕಾರಣ, ಒಂದು ಆತ್ಮ ನಶಿಸಿ ಹೋಗೋದು, ಒಂದು ಆತ್ಮ ಕೆಟ್ಟು ಹೋಗೋದು ದೇವರ ಚಿತ್ತ ಎಲ್ಲ. ಎಲ್ಲರೂ ರಕ್ಷಣೆ ಹೊಂದಿ ಸತ್ಯದ ಜ್ಞಾನವನ್ನು ಹೊಂದಿಕೊಳ್ಬೇಕೆಂಬುದು ದೇವರ ಚಿತ್ತವಾಗಿದೆ. ಹಾಗಾದರೆ ಪವಿತ್ರ ಆತ್ಮನು, ದೇವರ ಆತ್ಮನು ಎಲ್ಲರೂ ರಕ್ಷಣೆ ಹೊಂದಬೇಕಾದ್ರೆ ಸ್ವಾಮಿ ಕೊಟ್ಟಿರುವ ಆಲೋಚನೆ, ದೇವರ ಮಕ್ಕಳಾದ ನಾವು, ರಕ್ಷಣೆ ಹೊಂದಿರುವಂಥ ನಾವು, ಸಭೆ ಮಕ್ಕಳಾದ ನಾವು, ಸೇವಕರಾದ ನಾವು, ಕ್ರೈಸ್ತರಾದ ನಾವು ಎಲ್ಲ ಜನರಿಗೋಸ್ಕರ, ಎಲ್ಲರ ಒಂದು ರಕ್ಷಣೆಗೋಸ್ಕರ ಪ್ರಾರ್ಥಿಸಬೇಕೆಂಬುದಾಗಿ. ಆಮೇನ್. ಸ್ವಲ್ಪ ಯೋಚಿಸಿ ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 7 ಕೋಟಿಗಿಂತ ಅಧಿಕವಾದ ಜನ ಇದ್ದಾರೆ. ಆದರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ರಕ್ಷಣೆ ಹೊಂದಿದ್ದಾರೆ, ಎಷ್ಟು ಜನ ನಿಜವಾದ ದೇವರನ್ನ ತಿಳ್ಕೊಂಡಿದ್ದಾರೆ, ಎಷ್ಟು ಜನ ಆ ನಿತ್ಯ ಜೀವವನ್ನು ಹೊಂದಿಕೊಳ್ಳೋದಕ್ಕೆ ಬಾಧ್ಯಸ್ಥರಾಗಿದ್ದಾರೆ, ಎಷ್ಟು ಜನ ಪರಲೋಕಕ್ಕೆ ಸೇರುವುದಕ್ಕೆ ಆಯುಧವಾಗಿದ್ದಾರೆ. ಸ್ವಲ್ಪ ಯೋಚಿಸಿ ನೋಡಿದ್ದೀರಾ? ಹಾಗಾದರೆ ದೇವರು ಈ ಕರ್ನಾಟಕದಲ್ಲಿರುವಂಥ 7 ಕೋಟಿ ಜನರ ಮೇಲೆ ಎಷ್ಟೊಂದು ಭಾರ, ಎಷ್ಟೊಂದು ದಾಗವಾಗಿ ಇರಬೇಕು ಎಂಬುದಾಗಿ ನಾವು ಯೋಚಿಸಬೇಕು. ಆದ್ದರಿಂದ ಒಂದು 3 ಕಾರ್ಯಗೋಸ್ಕರ ದೇವರ ಆತ್ಮನು ನನ್ನಲ್ಲಿ ಭಾರ ಕೊಟ್ಟು ನಿಮ್ಮೊಂದಿಗೆ ಸೇರಿ ಪ್ರಾರ್ಥಿಸುವಂತೆ ಒಂದು ಪ್ರೇರೇಪಣೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ಮಕ್ಕಳೇ, ಕರ್ನಾಟಕದಲ್ಲಿರುವಂಥ 30 ಜಿಲ್ಲೆಗಳಿರುವಂಥ 7 ಕೋಟಿ ಜನ ರಕ್ಷಣೆ ಹೊಂದಬೇಕಾದರೆ ಪ್ರೀತಿ ಮಕ್ಕಳೇ, ಅವರಿಗೆ ಸುವಾರ್ತೆ ಸಾರಲ್ಪಡಬೇಕು. ಆಮೇನ್. ಎರಡನೇದಾಗಿ ಅವ್ರಿಗೋಸ್ಕರ ಪ್ರಾರ್ಥಿಸುವಂಥ ಸಭೆಗಳು, ಪ್ರಾರ್ಥಿಸುವಂಥ ಸೇವೆಗಳು, ಪ್ರಾರ್ಥಿಸುವಂಥ ಸೇವಕರು, ದೇವರ ಮಕ್ಕಳು ಎದಳಬೇಕು. ಆಮೇನ್. ಒಂದು, ಅವ್ರಿಗೆ ಸುವಾರ್ತೆ ಸಾರಲ್ಪಟ್ಟಿಲ್ಲ ಅಂದರೆ ಹೇಗೆ ತಾನೇ ಅವರು ದೇವರಾದ ಯೇಸು ಸ್ವಾಮಿ ತಿಳ್ಕೊಳ್ತಾರೆ, ಸತ್ಯವನ್ನು ತಿಳ್ಕೊಳ್ತಾರೆ, ಅವ್ರ ರಕ್ಷಣೆ ಹೊಂದಕ್ಕೆ ಸಾಧ್ಯ. ಆದ್ದರಿಂದ ಈ ಕರ್ನಾಟಕದಲ್ಲಿರುವ 30 ಜಿಲ್ಲೆಗಳಲ್ಲಿ ಯೇಸು ಸ್ವಾಮಿ ಸುವಾರ್ತೆ ಬಾಗಿಲನ್ನ ತೆಗೆದುಕೊಡಬೇಕು. ಯಾವ್ಯಾವ ಜನಗಳಿಗೆ, ಯಾವ್ಯಾವ ಅಲ್ಲಿ ಗ್ರಾಮಗಳಿಗೆ, ನಗರಗಳಿಗೆ, ಪಟ್ಟಣಗಳಿಗೆ ಸುವಾರ್ತೆ ಸಾರಲ್ಪಟ್ಟಿಲ್ವೋ ಅಲ್ಲೆಲ್ಲ ಯೇಸು ಸ್ವಾಮಿ ಸುವಾರ್ತೆ ಮಾರ್ಗವನ್ನು, ಸುವಾರ್ತೆ ದಾರಿಯನ್ನು ತೆಗೆದುಕೊಡುವಂತೆ ನಾವು ಪ್ರಾರ್ಥಿಸಬೇಕು. ಎರಡನೇದಾಗಿ ಕರ್ನಾಟಕದಲ್ಲಿರುವಂಥ ಎಲ್ಲ ಸಭೆಗಳು, ಸೇವಕರು, ವಿಶ್ವಾಸಿಗಳು, ಕರ್ನಾಟಕದಲ್ಲಿರುವಂಥ 7 ಕೋಟಿ ಮಕ್ಕಳು ಹೇಗಾದರೂ ರಕ್ಷಣೆ ಹೊಂದಬೇಕು, ಜೀವನ ದೇವರನ್ನ ತಿಳ್ಕೊಳ್ಬೇಕು, ಸಭೆಯಲ್ಲಿ ಸೇರಿಸಲ್ಪಡಬೇಕಂತ ಪ್ರಾರ್ಥಿಸುವುದಕ್ಕೆ ದೇವರು ಕೃಪೆ ಮಾಡಬೇಕು. ಮೂರನೇದಾಗಿ ಎಲ್ಲ ಜಿಲ್ಲೆಗಳಲ್ಲಿ ದೇವರು ಸಭೆಗಳನ್ನು, ಸೇವಕರನ್ನ ಎಬ್ಬಿಸಬೇಕು. ಕಾರಣ, ಸುವಾರ್ತೆ ಸಾರಿ ಪ್ರಾರ್ಥನೆ ಮಾಡಿ ರಕ್ಷಣೆ ಜನಗಳನ್ನ ದೇವರು ಸಭೆಯಲ್ಲಿ ಸೇರಿಸಲ್ಪಡಬೇಕಾದ್ರೆ ಇವತ್ತು ಕರ್ನಾಟಕದಲ್ಲಿ ಎಷ್ಟೋ ಜಿಲ್ಲೆಗಳಲ್ಲಿ, ಎಷ್ಟೋ ಗ್ರಾಮಗಳಲ್ಲಿ ಸಭೆಗಳಿಲ್ಲ, ಸೇವಕರು ಇಲ್ಲ, ಸುವಾರ್ತೆ ಇಲ್ಲ, ಪ್ರಾರ್ಥನೆ ಮಾಡೋರು ಇಲ್ಲ. ಹಾಗಾದರೆ ಹೇಗೆ ತಾನೇ ಜನಗಳು ರಕ್ಷಣೆ ಹೊಂದಿ ಸಭೆಯಲ್ಲಿ ಸೇರಲ್ಪಡೋಕ್ಕೆ ಕಾರಣ? ಸತ್ಯವಾದ ಜೀವವುಳ್ಳ ಏಕೈಕ ದೇವರನ್ನ ತಿಳಿದುಕೊಳ್ಳೋಕ್ಕೆ ಸಾಧ್ಯ. ಆದ್ದರಿಂದ ಈ ಲೈಫ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ
ನಾವು ಎಲ್ಲರೂ ಈ 3 ಕಾರ್ಯಕ್ಕಾಗಿ ಎಸಪ್ಪ ಕರ್ನಾಟಕದಲ್ಲಿರುವಂಥ 30 ಜಿಲ್ಲೆಗಳಲ್ಲಿರುವಂಥ ಜನಗಳಿಗೆ ಸುವಾರ್ತೆ ಬಾಗಿಲು ತೆಗೆದುಕೊಡಪ್ಪ. ಸುವಾರ್ತೆ ಸಾರನ್ನ ಕಲಿಸ್ಕೊಡು ಸ್ವಾಮಿ, ಸುವಾರ್ತಿಗರನ್ನ ಎಬ್ಬಿಸಿಕೊಡು ಸ್ವಾಮಿ ಎಂಬುದಾಗಿ. ಎರಡನೇದಾಗಿ ಅಪ್ಪ, ಈ ಕರ್ನಾಟಕದಲ್ಲಿರುವಂಥ 7 ಕೋಟಿ ಜನರಿಗೋಸ್ಕರ 30 ಜಿಲ್ಲೆಗಳಲ್ಲಿ ಪ್ರಾರ್ಥಿಸುವಂಥ ಸಭೆ, ಪ್ರಾರ್ಥಿಸುವಂಥ ಸೇವಕರು, ಪ್ರಾರ್ಥಿಸುವಂಥ ವಿಶ್ವಾಸಿಗಳನ್ನ ಕರ್ತನೆ ಎಬ್ಬಿಸಿಕೊಡ್ಬೇಕು. ಮೂರನೇದಾಗಿ ಏಸಪ್ಪ, ಇವರು ರಕ್ಷಣೆ ಹೊಂದಿ ಸಭೆಗಳು ಸೇರಿಸಪಡಬೇಕಾದ್ರೆ 30 ಜಿಲ್ಲೆಗಳಲ್ಲಿ ಸಭೆಗಳನ್ನು, ಸೇವಕರನ್ನ ಕರ್ತನು ನೀನು ಎಬ್ಬಿಸಿಕೊಡ್ಬೇಕು. ಪ್ರಾರ್ಥಿಸೋಣವ. ಎಲ್ಲ ಕಣ್ಗಳು ಮುಚ್ಚಿಕೊಂಡವರಾಗಿ ದೇವರ ಹತ್ರ ನಂಬಿಕೆಯಿಂದ, ವಿಶ್ವಾಸದಿಂದ, ಏಕ ಮನಸ್ಸಿಂದ ನಾವು ಎಲ್ಲರೂ ಪ್ರಾರ್ಥಿಸೋಣ. ಏಸಪ್ಪ, ನೀನು ಭಾರ ಕೊಟ್ಟಿದ್ಯಾ ಸ್ವಾಮಿ, ನೀನು ದಾಗ ಕೊಟ್ಟಿದ್ಯಾ. ಕರ್ನಾಟಕದಲ್ಲಿರುವಂಥ 30 ಜಿಲ್ಲೆಗಳಲ್ಲಿ ಜನಗಳು ರಕ್ಷಣೆ ಹೊಂದಬೇಕು. 7 ಕೋಟಿ ಜನ ನಿತ್ಯ ಜೀವನ ಕಾಣಪಡಬೇಕಂಬುದಾಗಿ ನೀನು ಚಿತ್ತವುಳ್ಳರಾಗಿದೆಯಪ್ಪ. ಅದಕ್ಕೆ ಈ ಭಾರವನ್ನು ಕೊಟ್ಟಿದ್ಯಾ ಸ್ವಾಮಿ. ಇದು ಈ ಲೈಫ್ ಟೀಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ಅಪ್ಪ, ನಿಮ್ಮ ಸೇವಕರೊಂದಿಗೆ ಯಾರೆಲ್ಲ ಹೊಂದಾಣಿಕೆಯಿಂದ ಏಕ ಮನಸ್ಸಿಂದ ಪ್ರಾರ್ಥಿಸ್ತಿದ್ದಾರೋ ಸ್ವಾಮಿ, ಕರ್ನಾಟಕದಲ್ಲಿರುವ 30 ಜಿಲ್ಲೆಗಳಲ್ಲಿ ಸ್ವಾಮಿ ಜನಗಳಿಗೆ ಸುವಾರ್ತೆ ಸಾರಲ್ಪಡುವಂತೆ ಬಾಗಿಲನ್ನು ತೆಗೆದುಕೊಡಪ್ಪ. ಸುವಾರ್ತೆ ಸಾರುವಂತೆ ಸುವಾರ್ತಿಗರನ್ನ ಎಬ್ಬಿಸಿಕೊಳ್ತಾನೆ. ಸುವಾರ್ತೆ ಸಾರಲ್ಪಡದೆ ಹೇಗೆ ಇಸಪ್ಪ ಸತ್ಯವನ್ನ, ದೇವರನ್ನ, ಜೀವನ ದೇವರನ್ನ ತಿಳ್ಕೊಳ್ಳೋದು ಸಾಧ್ಯಪ್ಪ. ಎಷ್ಟೋ ಗ್ರಾಮಗಳಲ್ಲಿ, ಎಷ್ಟೋ ಹಳ್ಳಿಗಳಲ್ಲಿ ಇನ್ನೂ ಕೋಟಿಗಟ್ಟಲೆ ಜನರಿಗೆ ಸುವಾರ್ತೆ ಸಾರಲ್ಪಡಲಿಲ್ಲ. ಯೇಸು ಅಂದರೆ ಯಾರಂತ ಗೊತ್ತಿಲ್ಲದಿರುವಂಥ ಕೋಟಿಗಟ್ಟಲೆ ಜನ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಜಿಲ್ಲೆಗಳಿದ್ದಾರೆ ಸಪ್ಪ. ಆದ್ದರಿಂದ ಕರ್ತನೇ ಅಪ್ಪ, ಹೇಗಾದರೂ ಕೃಪೆ ತೋರಿಸಿ ಕರ್ನಾಟಕದಲ್ಲಿ 30 ಜಿಲ್ಲೆಗಳಲ್ಲಿ ಸುವಾರ್ತಿಗರನ್ನ ಕಳಿಸಪ್ಪ. 30 ಜಿಲ್ಲೆಗಳಲ್ಲಿ ಸುವಾರ್ತಿಗರನ್ನ, ಸೇವಕರನ್ನ ಎಬ್ಬಿಸು ಕರ್ತನೇ. ಅದೇ ರೀತಿ ಸಪ್ಪ 30 ಜಿಲ್ಲೆಗಳಲ್ಲಿ ಸ್ವಾಮಿ 7 ಕೋಟಿ ಜನ ರಕ್ಷಣೆಗೋಸ್ಕರ ಪ್ರಾರ್ಥಿಸುವಂಥ ಸಭೆಗಳನ್ನ ಎಬ್ಬಿಸು, ಪ್ರಾರ್ಥಿಸುವಂಥ ಸೇವಕರನ್ನ ಎಬ್ಬಿಸು, ಪ್ರಾರ್ಥಿಸುವಂಥ ವಿಶ್ವಾಸಿಗಳನ್ನ ಕರ್ತನೆಯನ್ನು ಎಬ್ಬಿಸು ರಾಜ. ಪ್ರಾರ್ಥನೆ ಇಲ್ಲದೆ ಹೇಗೆ ಸ್ವಾಮಿ ರಕ್ಷಣೆ, ಪ್ರಾರ್ಥನೆ ಇಲ್ಲದೆ ಹೇಗೆ ಸ್ವಾಮಿ ಬಿಡುಗಡೆ, ಪ್ರಾರ್ಥನೆ ಇಲ್ಲದೆ ಹೇಗೆ ಸ್ವಾಮಿ ಸೈತನ ಕೋಟಗಳು ಲಯವಾಗಲು ಸಾಧ್ಯ. ಆದ್ದರಿಂದ 30 ಜಿಲ್ಲೆಗಳಲ್ಲಿ ಸ್ವಾಮಿ, ಕರ್ನಾಟಕದಲ್ಲಿರುವಂಥ 30 ಜಿಲ್ಲೆಯಲ್ಲಿರುವಂಥ ಸಭೆಗಳಲ್ಲಿ ಪ್ರಾರ್ಥಿಸುವುದಕ್ಕೆ ಮುಂದೆ ಬರಬೇಕು. ಸೇವಕರು ಪ್ರಾರ್ಥಿಸುವುದಕ್ಕೆ, ಪೌಳಿಯ ಒಡಗಡೆ ನಿಂತು ಪ್ರಾರ್ಥಿಸುವುದಕ್ಕೆ ಮುಂದೆ ಬರಬೇಕಪ್ಪ. ರಕ್ಷಣೆ ಹೊಂದಿರುವಂಥ ವಿಶ್ವಾಸಿಗಳು ಪ್ರಾರ್ಥಿಸುವುದಕ್ಕೆ ಒಪ್ಪಿಸ್ಕೊಡ್ಬೇಕಪ್ಪ. ಕರ್ನಾಟಕಕ್ಕೋಸ್ಕರ, ಕರ್ನಾಟಕದಲ್ಲಿರುವಂಥ 7 ಕೋಟಿ ಮಕ್ಕಳಿಗೋಸ್ಕರ ಪ್ರಾರ್ಥಿಸುವಂತೆ ಒಂದು ಭಾರವನ್ನು, ಒಂದು ದಾಗವನ್ನು ಎಲ್ಲ ಸಭೆಗಳಲ್ಲಿ, ಸೇವಕರಲ್ಲಿ, ವಿಶ್ವಾಸಗಳಲ್ಲಿ ಕರ್ತನೇ ನೀನು ಉಂಟು ಮಾಡು ಸ್ವಾಮಿ. ಪ್ರಾರ್ಥಿಸುವ ಮಕ್ಕಳನ್ನ ಎಬ್ಬಿಸು, ಪ್ರಾರ್ಥಿಸುವಂಥ ಸಭೆಗಳನ್ನ ಎಬ್ಬಿಸು, ಪ್ರಾರ್ಥಿಸುವಂಥ ಸೇವಕರನ್ನ ಎಬ್ಬಿಸು ಕರ್ತನೇ. ಅದೇ ರೀತಿ ಸಪ್ಪ ಮೂರನೇದಾಗಿ, ಕಡೆಯದಾಗಿ ಎಲ್ಲರೂ ಪ್ರಾರ್ಥನೆ ಮಾಡಿ ನಮ್ಮ ಮಕ್ಕಳೇ ಎಲ್ಲ ನಿಮ್ಮ ಬಲಗಿನ ಎತ್ತಿ ಎಸಪ್ಪ. 30 ಜಿಲ್ಲೆಗಳಲ್ಲಿ, ಕರ್ನಾಟಕದಲ್ಲಿರುವಂಥ 30 ಜಿಲ್ಲೆಗಳಲ್ಲಿ ಸಭೆಗಳನ್ನ ಎಬ್ಬಿಸು ರಾಜ. ಸಭೆಗಳು ನಡೆಸುವಂಥ ಅಪ್ಪ ಸೇವಕರನ್ನ ಎಬ್ಬಿಸು ಕರ್ತನೇ. ರಕ್ಷಣೆ ಹೊಂದಿರುವ ಮಕ್ಕಳು ಅನುದಿನ ಸಭೆಯಲ್ಲಿ ಸೇರಿಸ ವಾಕ್ಯದ ಪ್ರಕಾರ ಕರ್ತನೇ, ಎಷ್ಟೋ ಗ್ರಾಮಗಳಲ್ಲಿ, ಎಷ್ಟೋ ಹಳ್ಳಿಗಳಲ್ಲಿ, ಎಷ್ಟೋ ಪಟ್ಟಣಗಳಲ್ಲಿ ಸಭೆಗಳಿಲ್ಲಪ್ಪ ಕರ್ತನೇ. ಒಂದೊಂದು ಜಿಲ್ಲೆಗಳಲ್ಲಿ ಸಭೆಗಳನ್ನ ಎಬ್ಬಿಸು ರಾಜ. ಸೇವಕರನ್ನ ಎಬ್ಬಿಸು ಕರ್ತನೇ. ಅಪ್ಪ ನಾವು ಹೊಂದಾಣಿಕೆಯಿಂದ, ಏಕ ಮನಸ್ಸಿಂದ ಅಪ್ಪ ನಾವು ಪ್ರಾರ್ಥಿಸ್ತಿದ್ದೇವಪ್ಪ. ನಮ್ಮ ಪ್ರಾರ್ಥನೆ ಕೇಳಿ ನಮ್ಮ ಕರ್ನಾಟಕದಲ್ಲಿ ಒಂದು ಉಜ್ಜೀವನ, ಒಂದು ರಕ್ಷಣೆ, ಒಂದು ಆಶೀರ್ವಾದ, ಬಿಡುಗಡೆ ಉಂಟಾಗಲಿ ಕರ್ತನೇ. ಎಸಪ್ಪ ಕರ್ನಾಟಕದ 7 ಕೋಟಿ ಜನ ನಿಮಗೆ ಸ್ವಂತವಾಗಲಿ ಸ್ವಾಮಿ. ಆ ರೀತಿ ಮಾಡಿದಕ್ಕೆ ಆ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿ ಆಮೇಲೆಂದು ಉತ್ತರ ಕೊಟ್ಟು ಬಿಟ್ಟಿದ್ದಕ್ಕೆ ಆ ಸ್ತೋತ್ರಪ್ಪ. ಎಲ್ಲ ಘನ ಸ್ತುತಿ ಮಹಿಮೆ ನಿಮ್ಮ ಒಬ್ಬರಿಗೆ ಸಲ್ಲಿಸ್ತೀವಿ, ನಮ್ಮ ಜೀವನ ತಂದೆಯೇ. ಆಮೇನ್. ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರು ಮಕ್ಕಳೇ, ನೀವು ಕೂಡ ಈ ಲೈಫ್ ಟೀಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ಈ ವಾಕ್ಯವನ್ನು, ದೇವರ ಭಾರವನ್ನು ಕೇಳುವ ಪ್ರತಿಯೊಬ್ಬರು ಪ್ರತಿದಿನ ಒಂದು 5 ನಿಮಿಷ, ಒಂದು 10 ನಿಮಿಷ ನಮ್ಮ ಕರ್ನಾಟಕ ರಾಜ್ಯಗೋಸ್ಕರ, 30 ಜಿಲ್ಲೆಗೋಸ್ಕರ, 7 ಕೋಟಿ ಜನರ ರಕ್ಷಣೆಗೋಸ್ಕರ, ಉಜ್ಜೀವನಗೋಸ್ಕರ ಪ್ರತಿದಿನ ಕುಟುಂಬವಾಗಿ ಪ್ರಾರ್ಥಿಸಿ ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಆಮೇಲೆ ಸರಿ ಮಕ್ಕಳೇ, ನಾವು ಈ ತಿಂಗಳ ಆರಂಭದಿಂದ
ದೇವರು ನಮಗೆ ಕೊಟ್ಟಂಥ ವಾಗ್ದಾನವಿಟ್ಟು ನಾವು ಪ್ರಾರ್ಥಿಸ್ತಿದ್ದೀವಿ, ದೇವರ ವಾಕ್ಯವನ್ನು ಧ್ಯಾನಿಸ್ತಿದ್ದೀವಿ. ಈ ತಿಂಗಳು ಯೇಸು ಸ್ವಾಮಿ ನಮಗೆ ಕೊಟ್ಟಂಥ ವಾಗ್ದಾನ ಯೆಶಾಯ ಬರೆದ ಪ್ರವಾದನ ಪುಸ್ತಕ 55ನೇ ಅಧ್ಯಾಯ 3ನೇ ವಾಕ್ಯ. ಯೆಶಾಯ 55:3 ಅದನ್ನು ನೋಡುವಾಗ, ದಾವೀದನಿಗೆ ಅನುಗ್ರಹಿಸಿದ ಖಂಡಿತವಾದ ಕೃಪೆಯನ್ನು ನಿಮ್ಮೊಂದಿಗೆ ಶಾಶ್ವತವಾಗಿ ಒಡಂಬಡಿಕೆ ಮಾಡಿಕೊಳ್ಳುವೆನು. ಆಮೇನ್. ಪ್ರೀತಿಯ ದೇವರ ಮಕ್ಕಳೇ, ಕಳೆದ ದಿನಗಳಿಂದ ನಾವು ನೋಡ್ತಿದ್ದೀವಿ, ದೇವರು ದಾವೀದನಿಗೆ ಬೇರೆ ಕೃಪೆಯನ್ನು ಅನುಗ್ರಹಿಸಲಿಲ್ಲ, ಖಂಡಿತವಾದ ಕೃಪೆ. ಆಮೇಲೆ ಅದನ್ನು ಕೂಡ ಶಾಶ್ವತವಾಗಿ ನಿತ್ಯ ಒಡಂಬಡಿಕೆಯಾಗಿ ಏರ್ಪಡಿಸಿಕೊಟ್ಟನು. ಆಮೇಲೆ ಇದಕ್ಕೆ ಕಾರಣ ಏನಂದರೆ, ದಾವೀದನು ಅಧಿಕವಾಗಿ ದೇವರನ್ನ ಸ್ತುತಿಸುವ ಮನಸ್ಸಾಗಿದ್ದಾನೆ. ಆಮೇಲೆ ಕಾರಣ ಮಕ್ಕಳೇ, ಒಂದು ವೇಳೆ ನೀವು ಕೇಳ್ಬೋದು, ದಾವೀದನು ದೇವರನ್ನ ಸ್ತುತಿಸುವುದಕ್ಕೂ ದೇವರು ಆತನಿಗೆ ಖಂಡಿತವಾದ ಕೃಪೆಯನ್ನು ಶಾಶ್ವತ ಒಡಂಬಡಿಕೆಯಾಗಿ ಏರ್ಪಡಿಸೋದಕ್ಕೆ ಕಾರಣ ಎಂಬುದಾಗಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಸತ್ಯದ ಹೇಳ್ಬಿಟ್ಟಿದೆ, ಕೃಪೆಯಿಂದ ಸ್ತುತಿ ಸ್ತೋತ್ರದಿಂದ ಕೃಪೆ ಹೆಚ್ಚಾಗುತ್ತೆ ಎಂಬುದಾಗಿ. ಯಾರು ಅಧಿಕವಾಗಿ ದೇವರನ್ನ ಸ್ತುತಿಸ್ತಾರೋ, ಸ್ತೋತಿಸ್ತಾರೋ, ಆರಾಧಿಸ್ತಾರೋ, ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾರೋ, ಅವರ ಜೀವಿತದಲ್ಲಿ ದೇವರ ಕೃಪೆ ಅಧಿಕವಾಗುತ್ತದೆ. ಕಾರಣ ನಮ್ಮ ದೇವರು ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡ್ತಾನೋ. ಯಾರು ದೇವರಿಗೆ ಸ್ತೋತ್ರ ಯಜ್ಞವನ್ನು ಸಲ್ಲಿಸ್ತಾರೋ ಅವರು ದೇವರನ್ನ ಘನಪಡಿಸ್ತಾರೆ. ಆಮೇಲೆ ಅದರಿಂದ ಪ್ರೀತಿಯ ದೇವರ ಮಕ್ಕಳೇ, ದೇವರು ಈ ದಾವೀದನ ಜೀವಿತದಲ್ಲಿ ಈ ಖಂಡಿತವಾದ ಕೃಪೆಯನ್ನು ಅನುಗ್ರಹಿಸುವುದಕ್ಕೆ ಮುಖ್ಯವಾದ ಕಾರಣ, ಈ ದಾವೀದನ ಮಕ್ಕಳೇ, ಈ ದೇವರ ಮನುಷ್ಯ ಅಧಿಕವಾಗಿ ದೇವರನ್ನ ಸ್ತುತಿಸ್ತಾ ಇದ್ದ, ಸ್ತೋತ್ರ ಮಾಡ್ತಾ ಇದ್ದ, ದೇವರನ್ನ ಆರಾಧನೆ ಮಾಡ್ತಿದ್ದ, ಎಲ್ಲ ಕಾರ್ಯಗಳಿಗೋಸ್ಕರ ಉಪಕಾರಗಳಿಗೋಸ್ಕರ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದ. ಆಮೇಲೆ ನೀವು ಕೀರ್ತನೆ 145 1ರಿಂದ 3ನೇ ವಾಕ್ಯ ಓದಿ ನೋಡುವಾಗ, ಸ್ಲ್ಯಾಮ್ಸ್ 145 ವರ್ಸ್ 1 to 3 ಕೀರ್ತನೆಗಳು 145 1ರಿಂದ 3ನೇ ವಾಕ್ಯ ನೋಡುವಾಗ, ನನ್ನ ದೇವರೇ, ಒಡೆಯನೇ, ನಿನ್ನನ್ನು ಘನಪಡಿಸುವನು, ನಿನ್ನ ನಾಮವನ್ನು ಯುಗ ಯುಗಾಂತರಗಳಲ್ಲಿ ಕೊಂಡಾಡುವನು, ದಿನ ಪ್ರತಿ ನಿನ್ನ ಕೀರ್ತಿಸುವನು, ನಿನ್ನ ನಾಮವನ್ನು ಯುಗ ಯುಗಾಂತರಗಳಲ್ಲಿ ಸ್ತುತಿಸುವನು. ಆಮೇಲೆ ಯೆಹೋವನು ಮಹಾಸ್ತುತಿ ಪಾತ್ರನಾಗಿದ್ದಾನೆ, ಆತನ ಮಹತ್ವ ಅಪಾರವಾದದು. ಆಮೇಲೆ ನೋಡಿದ್ರ, ಇಲ್ಲಿ ಈ ದಾವೀದನ ಮಕ್ಕಳೇ ಯೇಸು ಸ್ವಾಮಿನ ದೇವರನ್ನ ಅಧಿಕವಾಗಿ ಸ್ತುತಿಸುವಂಥ ಮನುಷ್ಯ, ಘನಪಡಿಸುವಂಥ ಮನುಷ್ಯ, ಸ್ತೋತ್ರಿಸುವಂಥ ಮನುಷ್ಯ, ದೇವರಿಗೆ ಅಧಿಕವಾಗಿ ಆರಾಧಿಸುವಂಥ ಮನುಷ್ಯ. ಆಮೇಲೆ ಅದಕ್ಕೋಸ್ಕರನೇ ದೇವರು ಈ ದಾವೀದನ ಜೀವಿತದಲ್ಲಿ ಬೇರೆ ಕೃಪೆಯನ್ನು ಅನುಗ್ರಹಿಸಿದೆ, ಖಂಡಿತವಾದ ಕೃಪೆಯನ್ನು ನಿತ್ಯ ಒಡಂಬಡಿಕೆಯಾಗಿ ಅವನ ಜೀವನದಲ್ಲಿ ಏರ್ಪಡಿಸಿದ. ಮಕ್ಕಳೇ, ಇವತ್ತು ಸ್ವಲ್ಪ ನೀವು ಯೋಚನೆ ಮಾಡಿ, ದೇವ್ರ ಮಕ್ಕಳು ದೇವ್ರನ್ನ ಪ್ರತಿದಿನ ಸ್ತೋತ್ರ ಮಾಡ್ತೀರಾ, ದೇವರಿಗೆ ಸ್ತುತಿಯನ್ನು ಸಲ್ಲಿಸ್ತೀರಾ, ದೇವರನ್ನ ಆರಾಧಿಸ್ತೀರಾ, ಆತನು ಮಾಡಿದ ಉಪಕಾರ ನೆನೆಸಿ ಕೃತಜ್ಞತೆಯನ್ನು ಸಲ್ಲಿಸ್ತೀರಾ? ಅಮ್ಮೆ. ಆದರೆ ಇಲ್ಲಿ ದಾವೀದ ಹೇಳ್ತಾನೆ, ನೀವು ಕೀರ್ತನೆ 34 1ನೇ ವಾಕ್ಯ ಓದಿ ನೋಡ್ಬೋದು. ಸ್ಲ್ಯಾಮ್ಸ್ 34 ವರ್ಸ್ 1. ಕೀರ್ತನೆ 34 1ನೇ ನೋಡುವಾಗ, ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವನು, ಆತನ ಸ್ತುತಿ ಯಾವಾಗಲೂ ನನ್ನ ಬಾಯಲ್ಲಿರುವುದು. ಆಮೇನ್. ದಾವೀದನ ಮಕ್ಕಳೇ, ಒಂದು ರಾಜನಾಗಿದ್ರು ಕೂಡ ದೇವರನ್ನ ಎಡೆಬಿಡದೆ ಯಾವಾಗಲೂ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವ ಮನುಷ್ಯನಾಗಿದ್ದಾನೆ. ಕಾರಣ ಆತನು ಮಾಡಿದ ಉಪಕಾರವನ್ನು ನೆನೆಸಿ, ಆಮೇಲೆ ಕುರಿ ಮೇಯಿಸುವಂಥ ಮನುಷ್ಯರನ್ನ ದೇವರು ರಾಜನಾಗಿ ಅರಸನಾಗಿ ಆಶ್ರಯಿಸಿದರು. ಆ ಒಂದು ಕೃತಜ್ಞತೆ ಯಾವಾಗಲೂ ಈ ದಾವೀದನ ಜೀವಿತದಲ್ಲಿ ನೆನೆಸಿಕೊಂಡು ದೇವರನ್ನ ಘನಪಡಿಸಿ ದೇವರ ನಾಮವನ್ನು ಕೊಂಡಾಡಿ ಆತನ ಪರಿಶುದ್ಧವಾದ ನಾಮವನ್ನು ಸ್ತುತಿಸುವಂಥ ಮನುಷ್ಯ, ಸ್ತೋತ್ರಿಸುವಂಥ ಮನುಷ್ಯ, ಆರಾಧಿಸುವಂಥ ಮನುಷ್ಯನಾಗಿದ್ದನು. ಇವತ್ತು ದೇವರು ನಮಗೆ ಜೀವ ಕೊಟ್ಟಿದ್ದಾರೆ, ಸೌಖ್ಯ ಕೊಟ್ಟಿದ್ದಾರೆ, ಬಲವನ್ನು ಕೊಟ್ಟಿದ್ದಾರೆ, ಸಮಾಧಾನವನ್ನು ಕೊಟ್ಟಿದ್ದಾರೆ, ಸುರಕ್ಷತೆಯನ್ನು ಕೊಟ್ಟಿದ್ದಾರೆ. ನಾವು ಮಾಡುವ ಕೆಲಸ ಕಾರ್ಯಗಳನ್ನು ದೇವರು ಆಶ್ರಯಿಸಿದ್ದಾರೆ, ನಾವು ಮಾಡುವ ಸೇವೆಯನ್ನು ದೇವರು ಆಶ್ರಯಿಸಿದ್ದಾರೆ. ಆದರೆ ಪ್ರತಿದಿನ ಆತನು ಮಾಡಿದ ಉಪಕಾರ ನೆನೆಸಿ ದೇವರನ್ನ ಸ್ತುತಿಸ್ತೇವಾ,
ಆರಾಧಿಸ್ತೇವಾ, ಸ್ತೋತ್ರವನ್ನು ಸಲ್ಲಿಸ್ತೇವಾ? ಸ್ವಲ್ಪ ಯೋಚನೆ ಮಾಡಿ. ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ದೇವರು ಎಷ್ಟು ಅದ್ಭುತ, ಎಷ್ಟು ಅತಿಶಯ, ಎಷ್ಟು ಆಶೀರ್ವಾದ ಕೊಟ್ಟರೂ ಕೂಡ ಇವತ್ತು ಅನೇಕ ದೇವ ಜನರು ದೇವರಿಗೆ ಸ್ತೋತ್ರ ಸಲ್ಲಿಸುವುದಿಲ್ಲ, ದೇವರನ್ನ ಸ್ತುತಿಸುವುದಿಲ್ಲ, ದೇವರನ್ನ ಆರಾಧಿಸುವುದಿಲ್ಲ, ಆತನು ಮಾಡಿದ ಉಪಕಾರ ನೆನೆಸಿ ಕೃತಜ್ಞತೆಯನ್ನು ಸಲ್ಲಿಸುವುದಿಲ್ಲ. ಮತ್ತೆ ಹೇಗೆ ತಾನೇ ದೇವರು ನಮ್ಮ ಜೀವಿತದಲ್ಲಿ ಕೃಪೆಯನ್ನು ಅನುಗ್ರಹಿಸ್ತಾರೆ? ದಾವೀದನ ಯಾವ ರೀತಿ ಕುರಿಮೇಯಿಸುವ ಮನುಷ್ಯನ ರಾಜನಾಗಿ ಆಶೀರ್ವದಿಸಿದರೋ, ಇವತ್ತು ನಮ್ಮ ಜೀವನದಲ್ಲಿ ಎಷ್ಟು ಕಷ್ಟ, ಎಷ್ಟು ದರಿದ್ರ, ಎಷ್ಟು ಹೋರಾಟವನ್ನು ಅನುಭವಿಸ್ತಾ ಇದ್ದೀವಿ. ಆದರೆ ನೋಡಿ ಮಕ್ಕಳೇ, ಈ ದಾವೀದನು ಯಾವಾಗಲೂ ಎಡೆಬಿಡದೆ ದೇವರನ್ನ ಸ್ತೋತ್ರ ಮಾಡ್ತಾ ಇದ್ದ, ದೇವರನ್ನ ಸ್ತುತಿಸ್ತಾ ಇದ್ದ, ದೇವರನ್ನ ಆರಾಧಿಸ್ತಾ ಇದ್ದ. ಆತನು ಮಾಡಿದಂಥ ಉಪಕರಣ ನೆನೆಸಿ ದೇವರನ್ನ ಕೃತಜ್ಞತೆ ಸಲ್ಲಿಸಿ ಆತನ ನಾಮನ ಮಹಿಮೆಪಡಿಸ್ತಿದ್ದ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ಅನುಭವವನ್ನು ದೇವರ ಮಕ್ಕಳಾದ ನಾವು ಹೊಂದಿಕೊಳ್ಳಬೇಕು. ಪ್ರತಿದಿನ ದೇವರಿಗೆ ಸ್ತೋತ್ರ ಬಲಿ ಸಲ್ಲಿಸಿ, ಪ್ರತಿದಿನ ದೇವರ ಸ್ತುತಿಸಿ ಆತನ ನಾಮನ ಮಹಿಮೆಪಡಿಸಿ, ಪ್ರತಿದಿನ ನಿಮ್ಮ ಮನೆಯಲ್ಲಿ ಸಭೆಯಲ್ಲಿ ಕೂಡಿ ಬಂದು ದೇವರನ್ನ ಸ್ತುತಿಸುವುದರಿಂದ, ದೇವರನ್ನ ಮಹಿಮೆ ಪಡಿಸುವುದರಿಂದ, ಆರಾಧಿಸುವುದರಿಂದ ಆತನ ಕೃಪೆ ನಮ್ಮ ಜೀವನದಲ್ಲಿ ಹೆಚ್ಚಾಗುತ್ತದೆ. ಆಮೇಲೆ ಈ ಅನುಭವ ಇಲ್ಲದೆ ಪ್ರಿಯ ಮಕ್ಕಳೇ, ದೇವರ ಆಶೀರ್ವಾದವನ್ನು, ದೇವರ ಬಿಡುಗಡೆಯನ್ನು, ದೇವರ ಅದ್ಭುತಗಳನ್ನು, ದೇವರ ಒಂದು ಸೌಖ್ಯ, ದೇವರ ಕೃಪೆಗಳನ್ನು ನಾವು ಈಸಿಯಾಗಿ ಹೊಂದಿಕೊಳ್ಳಲು ಸಾಧ್ಯ ಇಲ್ಲ. ಯಾರು ದೇವರನ್ನ ಸ್ತುತಿಸ್ತಾರೋ, ದೇವರನ್ನ ಸ್ತೋತ್ರ ಮಾಡ್ತಾರೋ, ದೇವರ ನಾಮವನ್ನು ಮಹಿಮೆಪಡಿಸ್ತಾರೋ, ಖಂಡಿತ ಯೇಸುವಿನ ನಾಮದಲ್ಲಿ ನಿಮಗೆ ಹೇಳ್ತೀನಿ, ಕರ್ತನು ನಿಮ್ಮ ಜೀವನದಲ್ಲಿ ಕೃಪೆಯನ್ನು ಹೆಚ್ಚಿಸಿ ನಿಮ್ಮ ಜೀವಿತವನ್ನು ಕರ್ತನು ಆಶೀರ್ವದಿಸ್ತಾರೆ. ಪ್ರೀತಿ ಮಕ್ಕಳೇ, ಇವತ್ತು ಎಷ್ಟೋ ದೇವರ ಮಕ್ಕಳಿಗೆ ದೇವರನ್ನ ಸ್ತುತಿಸುವಂಥ ಮಹಿಮೆ, ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂಥ ಮಹಿಮೆ, ದೇವರನ್ನ ಆರಾಧಿಸುವಂಥ ಒಂದು ಮಹಿಮೆ, ದೇವರಿಗೆ ಕೃತಜ್ಞತೆ ಮಹಿಮೆನ ಗೊತ್ತಿಲ್ಲ ಮಕ್ಕಳೇ. ಸ್ತುತಿ ಮಧ್ಯದಲ್ಲಿ ವಾಸ ಮಾಡುವ ದೇವರು, ಸ್ತುತಿಗೂ ಸ್ತೋತ್ರಗೂ ಆರಾಧನೆಗೂ ಪಾತ್ರವಾದ ದೇವರು. ಆತನ ಸ್ತುತಿಸುವುದರಿಂದ ನಮ್ಮ ಜೀವನದಲ್ಲಿ ಏನು ಅದ್ಭುತ ಮಾಡ್ತಾರೆ, ಏನು ಆಶೀರ್ವಾದ ಅಥವಾ ಏನು ಪ್ರಯೋಜನ ಎಂಬುದಾಗಿ ಒಂದು 2 ಕಾರ್ಯ ನಿಮ್ಮಲ್ಲಿ ಮಾತಾಡಲು ದೇವರ ಆತ್ಮನು ಇಚ್ಛುಳ್ಳರಾಗಿದ್ದಾರೆ. ನಾವು ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 23-24ನೇ ವಾಕ್ಯ. ಆಕ್ಟ್ಸ್ 16:23-24. ನೀವು ಸತ್ಯವೇದದಲ್ಲಿ ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 23-24 ಓದುವಾಗ ಅಲ್ಲಿ ಪೌಲ ಮತ್ತು ಸೀಲನನ್ನ ಆ ಸೆರೆಮನೆಯಲ್ಲಿ ಮಕ್ಕಳೇ ಕೈ ಕಾಲುಗಳನ್ನು ಬೇಡಿಗಳನ್ನು ಕಟ್ಟಿ ಆ ಸೆರೆಮನೆಯಲ್ಲಿ ಅವ್ರನ್ನ ಇಕ್ಕಿದ್ರು. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಚೆನ್ನಾಗಿ ಗಮನಿಸಿ, ಪೌಲ ಮತ್ತು ಸೀಲ ಅವರು ಸೇವೆ ಮಾಡುತ್ತಿದ್ದರು. ಇದರ ನಿಮಿತ್ತವಾಗಿ ಕೆಡುಕಾದ ಸೈತಾನನು ಕೆಡುಕಾದ ಮನುಷ್ಯರ ಮೂಲಕ ಅವ್ರನ್ನ ಕೈ ಕಾಲಿಗಳಿಗೆ ಅವ್ರಿಗೆ ಬೇಡಿನ ಕಟ್ಟಿ ಜೈಲಲ್ಲಿ ಸೆರೆಮನೆಯಲ್ಲಿ ಕಟ್ಟಿಕ್ಕಿದ್ರು ಅಂತ ಹೇಳಲ್ಪಟ್ಟಿದೆ. ಕಾರಣ ಅವರು ಸುವಾರ್ತೆ ಸಾರದಂತೆ, ದೇವರ ಸೇವೆಯನ್ನು ಮಾಡದಂತೆ, ದೇವರ ಒಂದು ಪ್ರಾರ್ಥನೆ ರಾಜ್ಯವನ್ನು ಕಟ್ಟದಂತೆ ಕೆಡುಕಾದ ಸೈತಾನನು ಕೆಡುಕಾದ ಮನುಷ್ಯರ ಮೂಲಕ ಅವ್ರನ್ನ ಜೈಲಲ್ಲಿ ಆ ಸೆರೆಮನೆಯಲ್ಲಿ ಕಟ್ಟಿಕ್ಕಿದ್ದ. ಇವತ್ತು ನಿಮ್ಮ ಜೀವಿತದಲ್ಲಿ ಕೂಡ ಏನೋ ಒಂದು ಕಟ್ಟಲ್ಪಟ್ಟ ಒಂದು ಪರಿಸ್ಥಿತಿ. ತುಂಬ ಜನ ಸೇವೆಯನ್ನು ಹೇಳೋದಕ್ಕೆ ನೋಡಿದ್ದೀನಿ, ಅದೇ ನಮ್ಮಿಂದ ಏನು ಮಾಡೋಕ್ಕಾಗ್ತಿಲ್ಲ, ನಮ್ಮ ಮನೇಲಿ ನಮ್ಮ ಯಜಮಾನರು ಕೆಲಸಕ್ಕೂ ಹೋಗೋದಿಲ್ಲ, ನನ್ನ ಮಗ ಕೆಲಸಕ್ಕೆ ಹೋಗೋದಿಲ್ಲ, ಏನೋ ಕಟ್ಟಲ್ಪಟ್ಟ ಒಂದು ಪರಿಸ್ಥಿತಿ, ಮದುವೆ ಆಗದಾಗೆ ಒಂದು ಕಟ್ಟಲ್ಪಟ್ಟ ಸ್ಥಿತಿ, ಮದುವೆ ಆಗಿ ಅನೇಕ ವರ್ಷ ಆಯಿತು, ಮಕ್ಕಳಿಲ್ಲದೆ ಒಂದು ಕಟ್ಟಲ್ಪಟ್ಟ ಪರಿಸ್ಥಿತಿ, ಸಾಲ ಮಾಡಿ ಅದನ್ನು ಆಚೆ ಬರುತ್ತೆ, ಏನೋ ಕಟ್ಟಿರೋ ಒಂದು ಪರಿಸ್ಥಿತಿ. ಪ್ರೀತಿ ದೇವ್ರ ಮಕ್ಕಳೇ ನೋಡಿ, ಇಲ್ಲಿ ಇವರ ಜೀವನದಲ್ಲಿ ಕೂಡ ಕೆಡುಕದ ಸೈತಾನನು ಕೆಡುಕರ ಮನುಷ್ಯರ ಮೂಲಕ ಪೌಲ ಮತ್ತು ಸೀಲನನ್ನ ಆ ಸೆರೆಮನೆಯಲ್ಲಿ ಜೈಲಲ್ಲಿ ಬೇಡಿಗಳಿಂದ ಕೈಕಾಲು ಕಟ್ಟಿಕ್ಕಿದ್ರು. ಆಮೇಲೆ ಇವತ್ತು ಅನೇಕ ದೇವರ ಮಕ್ಕಳುಗಳಾಗಿ ಅನೇಕ ಕುಟುಂಬ ಜನಗಳಾಗಿ ಕೆಡುಕಾದ ಸೈತಾನನು ಕೆಡುಕಾದ ಮನುಷ್ಯರ ಮೂಲಕ ಮಾಟ ಮಂತ್ರ ಶೂನ್ಯ ಮಾಡಿ ಅನೇಕರನ್ನ ಕಟ್ಟಿಕ್ಕಿದ್ದಾನೆ. ಅವರ ಕುಟುಂಬ ಬೆಳೆಯದಂತೆ, ಅವರ ಕುಟುಂಬದಲ್ಲಿ ಒಳ್ಳೆ ಕಾರ್ಯಗಳು ನಡೆಯದಂತೆ ಅನೇಕ ಕುಟುಂಬನ ಕಟ್ಟಿಕ್ಕಿದ್ದಾನೆ. ಆದರೆ ನೋಡಿ ಮಕ್ಕಳೇ,
ಇವ್ರನ್ನ ಸೇವೆ ಮಾಡದಂತೆ, ಸುವಾರ್ತೆ ಸಾರದಂತೆ, ದೇವರ ರಾಜ್ಯವನ್ನು ಕಟ್ಟದಂತೆ, ಪ್ರಾರ್ಥಿಸದಂತೆ ಕೆಡುಕದ ಸೈತನ ಸೆರೆಮನೆಯಲ್ಲಿ ಕೈಕಾಲಿಂದ ಕಟ್ಟಿ ಬೇಡಿಗಳಿಂದ ಕಟ್ಟಿಕ್ಕಿದ. ಇವತ್ತು ಅನೇಕರ ಜೀವನದಲ್ಲಿ ಕಟ್ಟಲ್ಪಟ್ಟ ಪರಿಸ್ಥಿತಿ, ಏನು ಮಾಡೋಕ್ಕಾಗ್ತಾ ಇಲ್ಲ. ಆದರೆ ನಾಳೆ ಇವರು ಸಾಯುವಂಥ ಪರಿಸ್ಥಿತಿ. ಆದರೆ ಸತ್ಯ ಹೇಳ್ಪಟ್ಟಿದೆ. ನೀವು ಅದೇ ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 25-26 ವಾಕ್ಯ ಓದುವಾಗ, ಆಕ್ಟ್ಸ್ 16:25-26 ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 25-26 ವಾಕ್ಯ ನೋಡುವಾಗ, ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವರಾಗಿ ದೇವರಿಗೆ ಸ್ತುತಿಪದಗಳನ್ನು ಆಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತ್ತಾಗಿ ಮಹಾ ಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳು ತೆರೆದವು. ಎಲ್ಲರ ಬೇಡಿಗಳು ಕಲಿಚಿದವು. ಆಮೇಲೆ ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಇವತ್ತು ಅನೇಕ ಕ್ರೈಸ್ತರಿಗೆ, ದೇವರ ಮಕ್ಕಳಿಗೆ ದೇವರನ್ನ ಸ್ತುತಿಸುವಂಥ ಅನುಭವ, ದೇವರನ್ನ ಸ್ತೋತಿಸುವಂಥ ಅನುಭವ, ದೇವರನ್ನ ಆರಾಧಿಸುವಂಥ ಅನುಭವ ಇಲ್ಲ. ಇನ್ನು ಕೆಲವು ಕ್ರೈಸ್ತರು ಮತ್ತೊಬ್ಬರನ್ನ ಸ್ತುತಿ ಮಾಡ್ತಾರಲ್ವಾ, ಆರಾಧಿಸ್ತಾರಲ್ವಾ, ಸ್ತೋತ್ರ ಮಾಡ್ತಾರಲ್ವಾ, ಅವ್ರು ನೋಡಿ ಗೇಲಿ ಮಾಡುವಂಥ, ಪರಿಹಾಸ ಮಾಡುವಂಥ ಅನೇಕ ಜನ ನೋಡ್ತೀವಿ. ಆದರೆ ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡಬತ್ತನು ಸ್ತೋತ್ರದಿಂದ ದೇವರನ್ನ ಘನಪಡಿಸ್ಬೋದು. ಆಮೇಲೆ ಆತನು ಸ್ತುತಿಗೂ ಸ್ತೋತ್ರಗೂ ಪಾತ್ರವಾದ ದೇವರು ವಾಕ್ಯ ಪಡೆದೆ. ಈ ಜನರನ್ನ ನನಗೋಸ್ಕರ ಆರಿಸ್ಕೊಂಡೆ, ಇವರು ನನ್ನ ಸ್ತುತಿಗಳನ್ನ ಹೇಳಿ ಬರ್ತಾರೆ ಎಂಬುದಾಗಿ. ಹೌದು ಮಕ್ಕಳೇ, ದೇವರ ಮಕ್ಕಳು ದೇವರ ನಾಮವನ್ನ, ಆತನ ಪರಿಶುದ್ಧ ನಾಮವನ್ನ ಕೊಂಡಾಡಬೇಕು, ಘನಪಡಿಸಬೇಕು, ಸ್ತುತಿಸಬೇಕು, ಸ್ತೋತ್ರಿಸಬೇಕು, ಕೃತಜ್ಞತೆ ಸಲ್ಲಿಸಬೇಕು, ದೇವರ ಪರಿಶುದ್ಧ ನಾಮವನ್ನ ಆರಾಧಿಸಬೇಕು. ನೋಡಿ, ದಾವೀದ ಜೀವನದಲ್ಲಿ ಈ ಒಳ್ಳೆ ಅನುಭವದಿದ್ದ. ಇಲ್ಲಿ ನೋಡಿ, ಪೌಲನು ಸೀಲನು ಕೂಡ ಆ ಜೈಲಲ್ಲಿ, ಸೆರೆಮನೆಯಲ್ಲಿ ಕೈಕಾಲುಗಳು ಬೇಡಿಗಳಿಂದ ಕಟ್ಟಿಕ್ಕಿದ್ದಾರೆ. ಮಾರನೇ ದಿನ ಅವರು ಸಾಯುವಂಥ ಒಂದು ಪರಿಸ್ಥಿತಿ. ಆದರೆ ದೇವರು ವಾಕ್ಯ ಬರೆದೆ, ಮಧ್ಯರಾತ್ರಿಯಲ್ಲಿ, ನಾಳೆ ಬೆಳಗ್ಗೆ ಅವ್ರಿಗೆ ಗಲ್ಲು ಶಿಕ್ಷೆ, ಅವ್ರ ತಲೆ ಕತ್ತರಿಸಲ್ಪಡ್ತದೆ, ಅವರು ಸಾಯುವಂಥ ಪರಿಸ್ಥಿತಿ. ಆದರೆ ಪೌಲ ಸೀಲನು ಮಧ್ಯರಾತ್ರಿಯಲ್ಲಿ ಆ ಜೈಲಲ್ಲಿ, ಸೆರೆಮನೆಯಲ್ಲಿ ಕೈಕಾಲುಗಳು ಬೇಡಿಂದ ಕಟ್ಟಲ್ಪಟ್ಟಿದ್ದು ಕೂಡ ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವರಾಗಿ. ಆಮೇಲೆ ಇವತ್ತು ತುಂಬ ದೇವ್ರ ಮಕ್ಕಳ ಮನೆಯಲ್ಲಿ ಪ್ರಾರ್ಥನೆ ಇಲ್ಲ, ಆರಾಧನೆ ಇಲ್ಲ. ದೇವರ ಮಕ್ಕಳು ಸ್ತುತಿ ಸ್ತೋತ್ರ ಕೃತಿಸಿ ದೇವರಿಗೆ ಸಲ್ಲಿಸುವ ಅನುಭವ ಇಲ್ಲ. ಅದಕ್ಕೆ ಕೆಡುಕಾದ ಸೈತಾನು ನಿಮ್ಮನ್ನ ಎಲ್ಲ ರೀತಿಯಲ್ಲಿ ಕಟ್ಟಿಕ್ಕಿದ್ದಾನೆ. ನಿಮ್ಮಿಂದ ಏನು ಮಾಡೋಕ್ಕಾಗ್ತಿಲ್ಲ, ಸೋತೋಗ್ತಾ ಇದ್ದೀರಾ, ಜೀವನದಲ್ಲಿ ಅನೇಕ ಕಾಲದಲ್ಲಿ ನೀವು ವೇದನೆ ಪಡ್ತಾ ಇದ್ದೀರಾ. ಇವತ್ತು ಪ್ರೀತಿಯ ದೇವರ ಮಕ್ಕಳೇ, ಈ ವಾಕ್ಯವನ್ನು ಕೇಳಿದ್ರು ನೀವು ಸ್ತುತಿಸುವುದಕ್ಕೆ, ಸ್ತೋತ್ರಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ, ಆತನಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕೆ, ಆತನ ನಾಮವನ್ನು, ಪರಿಶುದ್ಧವಾದ ನಾಮವನ್ನು ಕೊಂಡಾಡುವುದಕ್ಕೆ, ಘನಪಡಿಸುವುದಕ್ಕೆ ಒಪ್ಪಿಸಿಕೊಡುವಾಗ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಮಾಟ ಮಂತ್ರ, ಎಲ್ಲ ಶೂನ್ಯವನ್ನ, ಎಲ್ಲ ಸೈತನ ಬಂಧಗಳನ್ನ ದೇವರು ಅದನ್ನು ಬಿಚ್ಚಿ ಬಿಡ್ತಾರೆ. ಮುಚ್ಚಲ್ಪಟ್ಟ ಭಾಗಗಳು, ಮುಚ್ಚಲ್ಪಟ್ಟ ಕದಗಳು ನಿಮಗೋಸ್ಕರ ಕರ್ತನು ತೆರೀತಾರೆ. ನೋಡಿ, ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವರಾಗಿ ದೇವರಿಗೆ ಸ್ತುತಿ ಪದನಾಡಿದರು. ಪ್ರಾರ್ಥನೆ ಮಾಡುತ್ತಾ ದೇವರಿಗೆ ಸ್ತುತಿಯನ್ನು ಮಾಡುತ್ತಿರುವಾಗ ಅಲ್ಲಿ ಸೆರೆಮನೆದವರು ಲಕ್ಷ್ಯ ಕೇಳಿದರು. ಅಕಸ್ಮಾತ್ ಆಗಿ ಭೂಕಂಪ ಉಂಟಾಗಿ ಸೆರೆಮನೆಯ ಅಸ್ಥಿವಾರಗಳು ಕದಿದವು. ಆಮೇಲೆ ನೀವು ಸ್ತುತಿಸುವ ಸ್ಥಳದಲ್ಲಿ, ಸ್ತೋತ್ರಿಸುವ ಸ್ಥಳದಲ್ಲಿ, ದೇವರನ್ನ ಆರಾಧಿಸಲಿ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳು ತೆರೆದವು. ಮುಚ್ಚಲ್ಪಟ್ಟ ಬಾಗಿಲು, ಆಮೇಲೆ ಎಲ್ಲ ಕಡೆ ಬಾಗಿಲು ಮುಚ್ಚಲ್ಪಟ್ಟಿದ್ಯಾ, ಎಲ್ಲ ಕಡೆ ಕಾರ್ಯಗಳು ತಡೆಯಾಗಿದೆಯಾ, ಸ್ತುತಿ ಮಾಡಿರಿ, ಸ್ತೋತ್ರ ಮಾಡಿ, ದೇವರನ್ನ ಆರಾಧನೆ ಮಾಡಿ, ಎಲ್ಲ ಕದಲು ತೆರೆಯಲ್ಪಟ್ಟು ಎಲ್ಲರ ಬೇಡಿಗಳು ಕಲಚಿ ಬಿದ್ದವು. ಆಮೇಲೆ ಸ್ತುತಿಸುವಾಗ, ಸ್ತೋತ್ರಿಸುವಾಗ, ನೀವು ದೇವರನ್ನ ಆರಾಧಿಸುವಾಗ, ಆತನ ನಾಮವನ್ನು ಘನಪಡಿಸಿ ಕೊಂಡಾಡುವಾಗ ಕದಗಳು ತೆರೆಯಲ್ಪಡುವುದು, ಮುಚ್ಚಲ್ಪಟ್ಟ ಬಾಗಿಲು ತೆರೆಯಲ್ಪಡುವುದು, ಎಲ್ಲ ಸೈತನ ಬಂಧನಗಳು, ಸೈತನ ಕಟ್ಟುಗಳು ತಾನಾಗಿ ಬಿಚ್ಚಿ ಹೋಗುವುದು. ಅದರಿಂದ ಈ ವಾಕ್ಯವನ್ನು ನೋಡುತ್ತಿರುವ, ಕೇಳುತ್ತಿರುವ ದೇವರ ಮಕ್ಕಳೇ, ಇವತ್ತು ನಿಮ್ಮ ಮನೆ ಪ್ರಾರ್ಥಿಸುವ ಮನೆಯಾಗಿ, ದೇವರನ್ನ ಸ್ತುತಿಸುವ ಮನೆಯಾಗಿ ಒಪ್ಪಿಸಿಕೊಡಿ. ಎಷ್ಟೋ ಕ್ರೈಸ್ತರು ಮನೆಯಲ್ಲಿ ದೇವರನ್ನ ಆರಾಧಿಸುವುದಿಲ್ಲ, ಪ್ರಾರ್ಥನೆ ಮಾಡುವುದಿಲ್ಲ, ದೇವರನ್ನ ಸ್ತುತಿ ಸ್ತೋತ್ರ ಸಲ್ಲಿಸುವುದಿಲ್ಲ.
ಎಷ್ಟೋ ಕ್ರೈಸ್ತರು ಸಭೆಯಲ್ಲಿ ಪ್ರಾರ್ಥನೆಗಳಲ್ಲಿ ಭಾಗಿಯಾಗಿ ದೇವರಿಗೆ ಸ್ತುತಿಸುವಂಥ ಅನುಭವ ಇಲ್ಲ. ಅದಕ್ಕೆ ಜೀವನದಲ್ಲಿ ಕಟ್ಟಲ್ಪಟ್ಟ ಪರಿಸ್ಥಿತಿ, ಸೈತನ ಎಲ್ಲ ರೀತಿಯಲ್ಲಿ ನಿಮ್ಮನ್ನು ಕಟ್ಟಿಕ್ಕಿದ್ದಾನೆ. ಎಲ್ಲ ಕಡೆ ಬಾಗಿಲು ಮುಚ್ಚಲ್ಪಟ್ಟಿದೆ. ಇವತ್ತು ಸ್ತುತಿಸುವುದಕ್ಕೆ, ಸ್ತೋತ್ರಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ, ಆತನ ನಾಮವನ್ನು ಕೊಂಡಾಡುವುದಕ್ಕೆ ಕೃತಜ್ಞತೆ ಒಪ್ಪಿಸಿಕೊಡುವಾಗ ಕದಗಳು ತೆರೆಯಲ್ಪಡುವುದು, ಎಲ್ಲ ಕಟ್ಟುಗಳು ಬಿಚ್ಚಲ್ಪಟ್ಟು ಅದ್ಭುತ ಹೊಂದ್ಕೊಳ್ತೀರಾ, ಬಿಡುಗಡೆ ಹೊಂದ್ಕೊಳ್ತೀರಾ, ದೇವರ ನಾಮವನ್ನು ಸಾಕ್ಷಿಯಲ್ಲಿ ಮಹಿಮೆಪಡಿಸ್ತೀರಾ, ಒಪ್ಪಿಸ್ಕೊಡ್ತೀರಾ. ಪ್ರಾರ್ಥಿಸುವ ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೆ, ಇದು ಈ ಒಳ್ಳೆ ಸಮಯ ಸ್ತೋತ್ರಮಪ್ಪ. ಇದು ಈ ಲೈಫ್ ಟೈಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ಅಪ್ಪ ನೀನು ಕೊಟ್ಟಂಥ ಮಾತನ್ನ ನಿಮ್ಮ ಜನರಿಗೆ ಸಾರಿದಿನಪ್ಪ. ಈ ವಾಕ್ಯವನ್ನು ಕೇಳಿ ಯಾರೆಲ್ಲ ನಿಮ್ಮನ್ನು ಸ್ತುತಿಸುವುದಕ್ಕೆ, ಸ್ತೋತ್ರ ಮಾಡುವುದಕ್ಕೆ, ಆರಾಧನೆ ಮಾಡುವುದಕ್ಕೆ, ನಿಮ್ಮ ನಾಮವನ್ನು ಕೊಂಡಾಡುವುದಕ್ಕೆ ಒಪ್ಪಿಸ್ಕೊಡ್ತಾರಪ್ಪ, ಅವ್ರ ಜೀವನದಲ್ಲಿರುವಂಥ ಎಲ್ಲ ಮುಚ್ಚಲ್ಪಟ್ಟ ಬಾಗಿಲುಗಳು, ಮುಚ್ಚಲ್ಪಟ್ಟ ಕದಗಳು ಯೇಸು ಕ್ರಿಸ್ತುವಿನ ನಾಮದಲ್ಲಿ ಅವತ್ತು ಸೆರೆಮನೆಯಲ್ಲಿ, ಜೈಲಲ್ಲಿ ಪೌಲ ಸಿಲನು ಪ್ರಾರ್ಥಿಸಿ ಸ್ತುತಿಸುವಾಗ ಕದಗಳು ತೆರೆಯಲ್ಪಟ್ಟಲ್ಲಪ್ಪ, ಅವರ ಬೇಡಿಗಳು ಬಿಚ್ಚಲ್ಪಟ್ಟಿದ್ದಾರೆ ಸಪ್ಪ. ಅದೇ ರೀತಿ ಸಪ್ಪ, ಇದು ಯಾರೆಲ್ಲ ಸ್ತುತಿಸುವುದಕ್ಕೆ, ಸ್ತೋತ್ರಿಸುವುದಕ್ಕೆ, ಆರಾಧಿಸುವುದಕ್ಕೆ, ನಿಮ್ಮ ನಾಮವನ್ನು ಕೊಂಡಾಡುವುದಕ್ಕೆ ಒಪ್ಪಿಸ್ಕೊಡ್ತಿದ್ದಾರೋ ಅವ್ರ ಜೀವನದಲ್ಲಿ ಮುಚ್ಚಲ್ಪಟ್ಟ ಎಲ್ಲ ಕದಗಳು, ಬಾಗಿಲುಗಳು ತೆರೆಯಲ್ಪಡಲಿ ಸ್ವಾಮಿ. ಯಾವ್ಯಾವ ಕುಟುಂಬ, ಯಾವ್ಯಾವ ದೇವ ಮಕ್ಕಳು ಅಪ್ಪ ಮಾಟ ಮಂತ್ರ ಶೂನ್ಯದಿಂದ ಕಟ್ಟಲ್ಪಟ್ಟಿದ್ದಾರೋ, ಸೈತನದಿಂದ ಕಟ್ಟಲ್ಪಟ್ಟಿದ್ದಾರೋ, ಯೇಸುವಿನ ನಾಮದಲ್ಲಿ ಎಲ್ಲ ಬೇಡಿಗಳು, ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ ಸ್ವಾಮಿ. ಕರ್ತನೇ, ಅನೇಕ ಜನಗಳನ್ನ ಸೈತನ ಕಟ್ಟಿದ್ದೀನಪ್ಪ, ಮದುವೆ ಆಗದಂತೆ, ಮಕ್ಕಳ ಭಾಗ್ಯ ಸಿಗದಂತೆ ಅಪ್ಪ, ಕೆಲಸ ಕಾರ್ಯಗಳು ನೆರವೇರದಂತೆ, ಆಶೀರ್ವಾದ ಹೊಂದಿಕೊಳ್ಳದಂತೆ ಅಪ್ಪ ಅನೇಕರ ಜೀವನದಲ್ಲಿ ಕಟ್ಟಿಕ್ಕಿದನಪ್ಪ. ಆ ಕಟ್ಟುಗಳ ಯೇಸುವಿನ ನಾಮದಲ್ಲಿ, ಆ ಬೇಡಿಗಳ ಯೇಸುವಿನ ನಾಮದಲ್ಲಿ ಬಿಚ್ಚಲ್ಪಡಬೇಕಂತ ಪ್ರಾರ್ಥಿಸ್ತೀನಪ್ಪ. ಮುಚ್ಚಲ್ಪಟ್ಟ ಬಾಗಿಲು, ಕದಗಳು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಿಸಪ್ಪ. ಈ ವಾಕ್ಯವನ್ನು ನೋಡಿ ಪ್ರಾರ್ಥಿಸುವ, ಸ್ತುತಿಸುವ ಒಬ್ಬರ ಮೇಲೆ ಸ್ತುತಿಸುವಂತ ಅಭಿಷೇಕ, ಸ್ತೋತ್ರಿಸುವಂತ ಅಭಿಷೇಕ, ಆರಾಧಿಸುವಂತ ಅಭಿಷೇಕ ಒಬ್ಬೊಬ್ಬರ ತುಂಬಿಸಲ್ಪಡ್ಲಿಕ್ಕಂತಾನೆ ಆ ರೀತಿ ಮಾಡಿಬಿಡಿದ ಸ್ತೋತ್ರ. ಎಲ್ಲ ಘನ ಸ್ತುತಿ ಮಹಿಮೆ ಸ್ತುತಿಗೆ ವಾಸ ಮಾಡುವಂತ ದೇವರೇ ನಿಮ್ಮ ಒಬ್ಬರಿಗೆ ಸಲ್ಲಿಸ್ತೀನಿ, ನಮ್ಮ ಜೀವ ತಂದೆ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.